ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಮೊದಲನೇದಾಗಿ ಈ ಸಿನಿಮಾಗೆ ಅನ್ನದಾತರಾದಂತಹ ಪೌಲ ಪ್ರವೀಣ್ ಸರ್ಗೆ ತುಂಬಿದ ಧನ್ಯವಾದಗಳು. ಯಾಕೆಂದ್ರೆ ಒಬ್ಬ ನಿರ್ಮಾಪಕ ಇದ್ರೆ ನಾವಿಲ್ಲೆಲ್ಲ ನಿಂತಿದ್ದೀವಲ್ಲ ನಾವೆಲ್ಲರೂ, ಇನ್ನು ಪ್ರತಿಯೊಬ್ಬರು ಒಬ್ಬ ನಿರ್ಮಾಪಕರಿಂದಲೇ ಒಬ್ಬ ಕಲಾವಿದ ಆಗಲಿ ಟೆಕ್ನಿಷಿಯನ್ ಆಗಲಿ ಎಲ್ಲರೂ. ಈ ಸಿನಿಮಾದಲ್ಲಿ 2 ಸಾಂಗು ನಾನು ಲಿರಿಕ್ಸ್ ಮಾಡಿ ಕಂಪೋಸ್ ಮಾಡಿದ್ದೀನಿ. ಪ್ರವೀಣ್ ಸರ್ ಕೇಳಿರ್ಬೋದಾ ಸಾಂಗ್ನ? ಕೇಳಿದ್ರ ಸರ್? 2 ಲೈನ್ ಹೇಳ್ಬೋದಾ ಸರ್? ಒಂದು ಲೈನ್ ತುಂಬಾ ಚೆನ್ನಾಗಿದೆ, ನನಗೆ ಇಷ್ಟವಾದಂಥ ಸಾಂಗು. ಜೋಗತಿಯಲ್ಲಮ್ಮ ಜೋಲಾಲಿ ಹಾಡಮ್ಮ, ವಂಶನ ಬೆಳಗೋಕೆ ಕೂಸುಂದ ನೀರಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ, ಜೋಗತಿ ಬಾಯಲ್ಲಿ ಸತ್ಯ ನುಡಿಸುತ್ತಾಳೆ ಎಲ್ಲಮ್ಮ. ಈ ತರ ಇದೆ, ತುಂಬಾ ಚೆನ್ನಾಗಿದೆ ಸಾಂಗ್. ತುಂಬಾ ಎಂಜಾಯ್ ಮಾಡ್ತೀರಾ. ಒಂದು ಭಕ್ತಿ ಪ್ರಧಾನವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಇದು. 100% ಈ ಸಿನಿಮಾ ಸಕ್ಸಸ್ ಆಗುತ್ತೆ. ಗುರುಮೂರ್ತಿ ಸರ್ ಅವರು ಹ್ಯಾಂಡಿಕ್ಯಾಪ್ ಅಂತ ಹೇಳಿದ್ರು, ಅವ್ರ ಕೆಲಸ ತೆಗೆಸೋದ್ರಲ್ಲಿ ನಂಬರ್ 1. ರಿಮೋಟ್ ಕಂಟ್ರೋಲ್ ಇದ್ದಂಗೆ ಸರ್, ಕುಂತಲ್ಲೇ ಎಲ್ಲ ಆಟ ಆಡ್ತಾರೆ. ಇದರಲ್ಲಿ ದೀಪಕ್ ಸರ್ ಇದ್ದಾರೆ, ನಿಖಿತಾ ಸ್ವಾಮಿ ಇದ್ದಾರೆ, ಯುವರಾಜ್ ಗೌಡ ಇದ್ದಾರೆ, ಅನೇಕ ಜನ ತುಂಬಾ ಕಲಾವಿದರಿದ್ದಾರೆ. ಹಾಗೆ ಇದಕ್ಕೆ DOP ಸರ್ ಜಗ್ಗು ಮಾಸ್ಟರ್ ಇದ್ದಾರೆ, ಅನೇಕ ಜನ ಟೆಕ್ನಿಷಿಯನ್ ಇದ್ದಾರೆ, ಎಲ್ಲರೂ ಮಾತಾಡ್ತಾರೆ. ಮೊದಲನೇದಾಗಿ ಈ ಸಿನಿಮಾ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಈಗಾಗಲೇ ಮೋಷನ್ ಪೋಸ್ಟ್ 8 ಮ್ಯೂಸಿಕಲ್ ರಿಲೀಸ್ ಆಗಿದೆ. ಹೆಚ್ಚಿನ ರೀತಿಯಲ್ಲಿ ಶೇರ್ ಮಾಡಿ ಅಂತೇಳಿ ನಾನು ಮನಸಾರೆ ಕೇಳ್ಕೊತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಶಿಖಂಡಿ. ಥ್ಯಾಂಕ್ ಯು ಮಾಸ್ಟರ್. ನಮಸ್ಕಾರ ಎಲ್ರಿಗೂ. ಮಂಜು ಅವ್ರು ಹೇಳ್ದಂಗೆ ನಾನು ತುಂಬ ಸಾಂಗ್ಗಳು ಮಾಡಿದ್ದೀನಿ, ತುಂಬ ಸಾಂಗ್ಗಳು ಕೊರಿಯೋಗ್ರಫಿ ಮಾಡಿದ್ದೀನಿ. ಬಟ್ ಈ ಸಾಂಗ್ ಮಾಡಬೇಕಾದ್ರೆ ಆ ಸಾಂಗ್ ನೋಡಿದಾಗ ಗೊತ್ತಾಗುತ್ತೆ ಆ ಸಾಂಗ್ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ, ಆ ಕೊರಿಯೋಗ್ರಫಿ. ಮತ್ತು ಎಲ್ಲ ಆರ್ಟಿಸ್ಟ್ಗಳು ನಮ್ಮ ಪ್ರತಿಯೊಬ್ಬರಿಗೆ ಇದ್ದಾರೆ. ಇವರು ಈ ರೀತಿ ನೋಡ್ತಾ ಇರೋದು ನಾನು ಇದು ಇವತ್ತೇ ಫಸ್ಟು. ಅವರು ಅದನ್ನು ಮುಳುಗೋಗ್ಬಿಟ್ಟಿದ್ರು ಆ ಕ್ಯಾರೆಕ್ಟರ್ಲಿ. ನಾನು ಕಂಪೋಸ್ ಮಾಡಬೇಕಾದ್ರೆ ಇವ್ರು ಹೆಂಗೆ ಮಾಡೋದು ಅಂತ ರಾಕ್ಷಸರ ಥರ ಇದ್ರು ಒಬ್ಬೊಬ್ರು ಕೂಡ. ಅವ್ರು ಯಾರು ಚಾಂದಿನಿ ಮೇಡಮ್ ಇಲ್ಲಿ ಸುಮ್ಮನೆ ಬಾಯಿ ತೆಗೀರಿರುತ್ತೆ, ಅಲ್ಲಿ ನೋಡೋಕ್ಕಾಗ್ತಾ ಇರಲ್ಲ. ಪ್ರತಿಯೊಬ್ಬರು ನಮ್ಮ ಯಾರು ಹೀರೋ ಸರ್ ಇರ್ಬೋದು, ನಮ್ಮ ಸರ್ ಜೊತೆ ಕೂಡ ದೀಪಕ್ ಸರ್ ಜೊತೆ ಕೂಡ ವರ್ಕ್ ಮಾಡಿದೆ, ಖುಷಿ ಆಯಿತು. ಮುಂಚೆ ಹೇಳಿದಂಗೆ ಇದು ಸಾಂಗ್ ಬಂದ್ಬಿಟ್ಟು ನಿಮಗೆ ಸೌದತ್ತಿ ಎಲ್ಲಮ್ಮನ ಮೇಲೆ ಮಾಡಿರುವಂಥ ಸಾಂಗು. ಇದು ಒಂದು ಒಳ್ಳೆ ಸಾಂಗ್ ಆಗುತ್ತೆ. ಯಾವ ಥರ ಅಂದರೆ ಮಾದೇಶ್ವರನ್ ಸಾಂಗ್ ಯಾವ ಮಟ್ಟದಲ್ಲಿ ಹಿಟ್ ಆಗ್ತಾ ಹೋಗ್ತಾ ಇದೆ, ಅದೇ ರೀತಿ ಎಲ್ಲಮ್ಮ ಸಾಂಗ್ ಇದು ಯಾವಾಗಲೂ ಉಳ್ಕೊಳ್ಳುತ್ತೆ ಅಂತ ಹೇಳ್ಕೊತೀನಿ. ಸರ್ ಥ್ಯಾಂಕ್ ಯು ಸರ್, ನನಗೆ ಅವಕಾಶ ಮಾಡಿಕೊಡ್ತೀವಿ. ಪ್ರೊಡ್ಯೂಸರ್ಗೆ ಮತ್ತು ನಮ್ಮ ಡೈರೆಕ್ಟರ್ ಸರ್ಗೆ, ಪ್ರತಿಯೊಬ್ಬರಿಗೂ, ಮತ್ತು ಎಲ್ಲ ಟೆಕ್ನಿಷಿಯನ್ಗೆ, ದಯಾ ಸರ್ಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಸರ್. ವೆಂಕಿ ಅವರು ವೇದಿಕೆಗೆ ಬರಬೇಕು. ಬನ್ನಿ ವೆಂಕಿಜಿ. ಓಕೆ, ಸೊ ಯಾ. ಹಾಯ್, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರದ್ಯೋತ್ ಅಂತ. ಈ ಸಿನಿಮಾಗೆ ನಾನು BGM ಆ್ಯಂಡ್ ಒಂದು ಸಾಂಗ್ ಮಾಡಿದ್ದೀನಿ. ಅದಕ್ಕೆ ಅದ್ಭುತವಾದ ಸಾಹಿತ್ಯ ಕಿನ್ನಲ್ ಸರ್ ಕೊಟ್ಟರು. ಆ್ಯಂಡ್ ಫಸ್ಟ್ ಈ ಅವಕಾಶ ಕೊಟ್ಟಿದ್ದಕ್ಕೆ ಗುರು ಸರ್ಗೆ, ಪ್ರವೀಣ್ ಸರ್ಗೆ ಆ್ಯಂಡ್ ದಯಾ ಬ್ರದರ್ಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ತುಂಬ ಒಂದು ಟೆಕ್ನಿಷಿಯನ್ಸ್ ಒಂದು ಪ್ರಾಜೆಕ್ಟ್ ಮೇಲೆ ನಂಬಿಕೆ ಇಟ್ಟು ಅದರ 200%, 100% ಅಲ್ಲ 200% ಕೊಟ್ಟರೆ ಹಿಂಗೆ ಔಟ್ಪುಟ್ ಬರುತ್ತೆ ಅಂತ ಈ ಸಿನಿಮಾ ನೋಡಿದ್ಮೇಲೆ ಗೊತ್ತಾಗುತ್ತೆ. ಸ್ವಾಮಿ ಸರ್ ವರ್ಕ್ ಆಗಲಿ, ಮಂಜುಕ್ ಅವರ ಅದ್ಭುತದ ಹಾಡುಗಳು ಮಾಡಿದ್ದಾರೆ, ಜಗು ಮಾಸ್ಟರ್ದು ಕೊರಿಯೋಗ್ರಫಿ ಆಗಲಿ, ಹಂಗೆ C2C ಸ್ಟುಡಿಯೋ ಕಡೆಯಿಂದ ಕಿಶೋರ್ ಅವರ ಅದ್ಭುತ ವರ್ಕ್ ಮಾಡಿದ್ದಾರೆ. ಎಲ್ಲ ಟೀಮ್ ವರ್ಕ್. ಆ್ಯಂಡ್ ದಯಾ ಬ್ರದರ್ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಜಗದೀಶ್ ಸರ್ ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ಸ್ ಫಾರ್ ಯೂತ್ಸ್. ಆ್ಯಂಡ್ ನಮ್ಮ ಮಾತಾಡೋಕೆ ನವೀನ್ ಅವರು ಬಂದಿದ್ದಾರೆ, ತುಂಬ ಥ್ಯಾಂಕ್ಸ್. ಆ್ಯಂಡ್ ದಯವಿಟ್ಟು ಮಿಸ್ ಮಾಡ್ದೆ ನೋಡಿ, ಜಾಸ್ತಿ ಟೀಸರ್ ಫಂಕ್ಷನ್ ಮಾತಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹೇಳಿ ಸರ್. ಎಲ್ರಿಗೂ ನಮಸ್ಕಾರ. ಶ್ರೀಖಂಡಲ್ಲಿ 2 ಸಾಂಗ್ ಬರೆದಿದ್ದೀನಿ. ಪ್ರದ್ಯುತ್ತಮ್ ಸರ್ದು ಮಾದೇವ ನೋಡಿ ತುಂಬ ಖುಷಿ ಪಟ್ಟಿದ್ದೆ, ಅವ್ರ ಜೊತೆ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ಆ್ಯಂಡ್ ಗುರುಮೂರ್ತಿ ಸರ್ ಆಲ್ರೆಡಿ ಮಾರಕಾಸ್ತ್ರ ಸಿನಿಮಾ ನೋಡಿ ತುಂಬ ಖುಷಿಯಾಗಿತ್ತು. ಅವ್ರ ವರ್ಕ್ ಫಸ್ಟ್ ಸಿನಿಮಾ ಅನ್ಸೋದೇ ಇಲ್ಲ, ಅಷ್ಟೊಂದು ಚೆನ್ನಾಗಿ ಮಾಡಿದ್ರು. ಅದಾದ ನಂತರ ಈ ಥರ ಒಂದು ಸಿನಿಮಾ ನಡೀತಿದೆ ಸರ್, ಒಂದು ಸಾಂಗ್ ಬೇಕಾಗುತ್ತೆ ಅಂತ ಹೇಳಿದರು. ಸರಿ ಅಂತ ಡಿಸ್ಕಷನ್ ಮಾಡಿದ್ವಿ. ಆ್ಯಕ್ಚುಲಿ ಒಂದು ಚಾಲೆಂಜಿಂಗ್ ಹೆಂಗಿತ್ತು ಅಂದ್ರೆ ಆಲ್ರೆಡಿ ಶೂಟ್ ಎಲ್ಲ ಮಾಡಿಬಿಟ್ಟಿದ್ರು ಅರ್ಧ. ಆ್ಯಕ್ಚುಲಿ ಇದಕ್ಕೆ ತಕ್ಕಂಗೆ ಮಾಡ್ಬೇಕು ಸರ್ ಅಂತ ಹೇಳಿದ್ರು. ತುಂಬ ಚಾಲೆಂಜಿಂಗ್ ಆಗಿತ್ತು. ಆ್ಯಂಡ್ ಜೊತೆಗೆ ಪ್ರೊಡ್ಯೂಸರ್ ಸರ್ ನಮ್ಮ ಕಡೆಯವರು, ಬಳ್ಳಾರಿಯವರು, ತುಂಬ ಖುಷಿ ಆಗುತ್ತೆ. ಅವರು ಹೋಟೆಲ್ ಉದ್ಯಮದಲ್ಲಿ ತುಂಬ ಹೆಸರು ಮಾಡಿದರು. ಸಿನಿಮಾದಲ್ಲಿ ಅದಕ್ಕಿಂತ ದೊಡ್ಡ ಹೆಸರಾಗಲಿ ಅಂತ ಕೇಳ್ಕೊತೀನಿ. ಯಾಕಂದರೆ ಈತ ಇನ್ನಷ್ಟು ಹೊಸ ಸಿನಿಮಾಗಳಿಗೆ, ಹೊಸ ನಿರ್ದೇಶಕರಿಗೆ, ಹೊಸ ತಂಡಕ್ಕೆ ಒಂದು ಸಪೋರ್ಟ್ ಆಗುತ್ತೆ ಸರ್. 100% ನೀವು ಮಾಡ್ತೀರಂತ ಗೊತ್ತು. ಇಡೀ ತಂಡಕ್ಕೆ ಅಭಿನಂದನೆಗಳು. ಜೊತೆಗೆ ತಮ್ಮೆಲ್ಲರೂ ಪ್ರೀತಿ ಪ್ರೋತ್ಸಾಹ ಈ ತಂಡದ ಮೇಲೆ ಇರಲಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಕಿಶೋರ್, DA ಕಲರಿಸ್ಟ್. ಇಲ್ಲಿ ಎಲ್ಲರಿಗೂ ತುಂಬ ಧನ್ಯವಾದಗಳು. ನನ್ನ ಡೈರೆಕ್ಟರ್ ಇದ್ದರು, ಸಿಂಹರೂಪಿಣಿ ಡೈರೆಕ್ಟ್ರು. ನನ್ನ ಬಡವರ ಮಕ್ಕಳು ಬಲಿಬೇಕು ನಮ್ಮ ಮಂಜು ಅವರು ಇದ್ದರು. ನಮ್ಮ ಗುರುಮೂರ್ತಿ ಸರ್ಗೆ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ದಯಾ ಸರ್ಗೆ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಪ್ರೊಡ್ಯೂಸರ್ ಸರ್ ಪ್ರವೀಣ್ ಸರ್ ಆಲ್ ದಿ ಬೆಸ್ಟ್ ಸರ್. ಎಲ್ಲ ಆರ್ಟಿಸ್ಟ್ ಎಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಅವಕಾಶಕ್ಕೆ. ಸರ್ ನಮಸ್ತೆ, ನನ್ನ ಹೆಸರು ಉಮೇಶ್ ಅಂತ, ಅಸೋಸಿಯೇಟ್ ಡೈರೆಕ್ಟರ್.
ಸರ್ ನನ್ನ ಮೂಲ ಸಿನಿಮಾಗೆ ಬರೋ ಕಾರಣ ಜಡೆ ಸರ್. ಅವ್ರದ್ದೇ ಸ್ಫೂರ್ತಿ ನನಗೆ. ನಮ್ಮ ಭಾಗದವ್ರು ಅವ್ರನ್ನ ರಾಜಾವಲಿ ಟೈಮಿಂದ ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರ ಜೊತೆ ಕೆಲಸ ಮಾಡೋಕ್ಕಾಗಿಲ್ಲ, ಜೊತೆಗೆ ನನಗೆ ಅವಕಾಶ ಮಾಡಿಕೊಟ್ಟಂಥ ಗುರುಮೂರ್ತಿ ಸಾರಿಗೆ, ಮತ್ತು ದಯಾ ಸಾರಿಗೆ, ಮತ್ತು ಪೋಲು ಪ್ರವೀಣ್ ಸಾರಿಗೆ, ಮತ್ತು ಮನೆ ಮೇಡಮ್ ಅವರಿಗೆ, ಅವ್ರಿಗೆಲ್ಲರಿಗೂ ಧನ್ಯವಾದಗಳು ಸರ್. ನನ್ನ ಜೊತೆ ಕೆಲಸ ಮಾಡಿದಂಥ ಎಲ್ಲ ಹೀರೋಯಿನ್ಗಳಿಗೆ, ಟೆಕ್ನಿಷಿಯನ್ಸ್ಗೆ. ಪ್ರಿಪೇರ್ ಆಗ್ತಿದ್ದಾರೆ ಅವ್ರು ನೆಕ್ಸ್ಟ್ ಪಕ್ಕ. ಥ್ಯಾಂಕ್ ಯು ಮೇಡಮ್. ಹೇಳಿ ಉಮೇಶ್, ಅಷ್ಟೇನಾ? ಓಕೆ, ಹೋಗಿ ಬನ್ನಿ ಅಂತ ಮಾತಾಡಿ. ವೆಂಕಿ ಯಾಕೆ ಕುಂಡ್ತಾ ಇದ್ದೀರಾ ವೆಂಕಿ? ಅದನ್ನ ಹೇಳಿ. ಎಲ್ರಿಗೂ ನಮಸ್ತೆ. ನನ್ನ ಹೆಸರು ದಯಾಶಂಕರ್ ಅಂತ. ಒಂದು 15 ವರ್ಷದಿಂದ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈ ಸಿನಿಮಾಗೆ ಮೊದಲನೇ ಬಾರಿಗೆ ಡೈಲಾಗ್ಸ್ ಬರೆದು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ. ಗುರುಮೂರ್ತಿ ಸರ್ ಒಂದು ಲೈನ್ ಹೇಳಿದ್ರು, ಈ ತರ ಇದೆ ದಯಾ, ಹೆಂಗ್ ವರ್ಕೌಟ್ ಮಾಡ್ಬೋದಾ ಅಂತ. ಸೊ ಟೈಟ್ಲ್ ಕೇಳಿದೆ, ಶಿಖಂಡಿ. ಸರ್ ಸ್ವಲ್ಪ ಟೈಮ್ ಕೊಡಿ ನನಗೆ ಅಂತ ಹೇಳಿ ಮತ್ತೆ ಬಳ್ಳಾರಿಗೆ ಹೋಗಿದ್ದನ್ನು ಊರಿಗೆ ಬಂದು ಒಂದಷ್ಟು ರಿಸರ್ಚ್ ಮಾಡಿ ಯೋಚನೆ ಮಾಡಿ ಹೋಗಿ ಹೇಳ್ದೆ, ಒಂದು ಆರ್ಕ್ ಬರತ್ರ ಒಂದು ವಿಷಯ ಹೇಳಿದೆ, ಇದು ವರ್ಕೌಟ್ ಆಗುತ್ತೆ ಮಾಡು ಅಂತ. ಪ್ರವೀಣ್ ಸರ್ ಇಮಿಡಿಯೇಟ್ ಹೇಳಿದೆ, ಇಮಿಡಿಯೇಟ್ ಹೇಳಿದ್ರು ಅವರು, ಇಲ್ಲ ಇದು ವರ್ಕೌಟ್ ಆಗಂಗಿದೆ ಮಾಡು ಅಂತ. ಮತ್ತೆ ಇನ್ನೊಂದಷ್ಟು ಎಲ್ಲ ಸ್ಕ್ರೀನ್ ಪ್ಲೇ ಎಲ್ಲ ಮಾಡಿ ಡೈಲಾಗ್ ಬರೆಯಕ್ಕೆ ಮುಂಚೆ ಸರ್ ಹಿಂಗಿದೆ ಓಕೆ, ತುಂಬಾ ಇಷ್ಟಪಟ್ಟರು. ಅದಾದ್ಮೇಲೆ ಮತ್ತೆ ಡೈಲಾಗ್ಸ್ ಎಲ್ಲ ಬರೆಯಕ್ಕೆ ಹೋಗ್ತಾ ಒಂದು ಒಳ್ಳೆ ಶೇಪ್ ಆಯ್ತು. ಅಗೇನ್ ನನಗೆ ಫಸ್ಟ್ ಟೈಮ್ ಆಗಿರೋದ್ರಿಂದ ನಾವು ಬೇರೆ ಸಿನಿಮಾಗಳ ಬಗ್ಗೆ ತುಂಬಾ ಮಾತಾಡ್ತೀವಿ, ಅದಿರ್ಬೇಕಿತ್ತು, ಎಲಿವೇಶನ್ಸ್ ಇರಬೇಕಿತ್ತು, ಇಂಟ್ರೋಲ್ ಪಾರ್ಟಿಂಗ್ ಇರಬೇಕಿತ್ತು ಅಂತ. ಅದಷ್ಟು ಮೈನಸ್ಗಳು ನನಗೆ ಹೇಳ್ಕೊಂಡು, ಇಲ್ಲ ಇದು ಯಾವುದು ಬರ್ದೇ ಇರೋ ತರ 4 ಜನ ಒಂಚೂರು ಅದು ಚೆನ್ನಾಗಿದೆ ಅನ್ನೋ ತರ ಮಾಡ್ಬೇಕು ಅಂತ ಸ್ಟಾರ್ಟ್ ಮಾಡಿದ್ದು. ಬಟ್ ತುಂಬಾ ಚೆನ್ನಾಗೋಯ್ತು. ಈ ತರ ಮಾಡೋದಕ್ಕೆ ಇವಾಗ ನೋಡಿ, ಅಷ್ಟು ನಮ್ಮ 3 ಜನ ಶುರು ಮಾಡಿದ್ದು ಇಷ್ಟು ದೊಡ್ಡ ಫ್ಯಾಮಿಲಿ ಆಗಿ ಬಂದಿದೆ. ನಮ್ಗೆ ಒಂದೇ ಖುಷಿಯಾಗಿದ್ದು, ಯಾರಿಗೆ ಕತೆ ಹೇಳಿದ್ರು ಕೂಡ ಇಮ್ಮಿಡಿಯೇಟ್ ಓಕೆ, ಇದು ಹಿಂಗಿರ್ಬೋದಿತ್ತು ಯಾರು ಏನು ಹೇಳಿಲ್ಲ. ಇವನ್ ನಿಖಿಲ್ ಸರ್ ಇಲ್ಲ, ಅವರು ಅಷ್ಟೇನೆ. ಒಂದು ಬೇರೆ ಶೂಟಿಂಗ್ ಟೈಮಲ್ಲಿ ಹೇಳಿದ್ದು, ಗ್ಯಾಪಲ್ಲಿ 5 ನಿಮಿಷಕ್ಕೆ ಓಕೆ ಯಾವಾಗಿಂದ ಬರಬೇಕು ಅಂದ್ರು. ಸೊ ಈ ತರ ಪ್ರತಿಯೊಬ್ರು ಕತೆ ಮೇಲೆ ತುಂಬಾ ಎಕ್ಸೈಟೆಡ್ ಆಗಿದ್ದಾರೆ. ನಮ್ಗೆ ಅದೇ ಈಗಲೂ ನಂಬಿಕೆ ಇರೋದು. ಸೊ ಇದೆಲ್ಲ ನಾವೇನೇ ಪ್ರಮೋಷನ್ಸ್ ಏನೇ ಮಾಡಿದ್ರು ಕೂಡ ಅಟ್ ದ ಟೈಮ್ ಫಸ್ಟ್ ಡೇ ಫಸ್ಟ್ ಶೋವರೆಗೂ ತಗೊಂಡೋಗ್ಬೋದು. ಅದಾದ್ಮೇಲೆ ಸಿನಿಮಾನೇ ಹೋಗ್ಬೇಕು, ಅಂದ್ರೆ ಸಿನಿಮಾನೇ ಮಾತಾಡ್ಬೇಕು. ಸೊ ಅದಕ್ಕೆ ಏನೇನ್ ಬೇಕೋ ಎಲ್ಲ ಎಲಿವೇಶನ್ಸ್ ಆಗಿರ್ಬೋದು, ಎಮೋಷನ್ಸ್ ಆಗಿರ್ಬೋದು, ರಿವೆಂಜ್ ಡ್ರಾಮಾ ಆಗಿರ್ಬೋದು, ಪ್ರತಿಯೊಂದು ಡಿವೋಷನಲ್ ಎಲ್ಲಾ ಜಾನರಲ್ಲೂ ಮಿಕ್ಸ್ ಆಗಿದೆ ಇದರಲ್ಲಿ. ಸೊ ಇದಕ್ಕೆಲ್ಲದಕ್ಕೂ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಆರ್ಟಿಸ್ಟ್ ಇಂದ ಹಿಡಿದು ಎಲ್ಲರೂ ಒಬ್ಬರು ಹೆಸರು ಹೇಳ್ತಾರೆ, ಲೇಟ್ ಆಗುತ್ತೆ. ಎಲ್ಲರೂ ಜೀವ ತುಂಬಿದ್ದಾರೆ. ಎಲ್ಲರಿಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ನನ್ಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು ಸೊ ಮಚ್.